ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಉಪ್ಪು ಅಡುಗೆ ಮನೆಯಲ್ಲಿ ಇರಲೇಬೇಕಾದ ಪದಾರ್ಥ. ಉಪ್ಪಿಲ್ಲದಿದ್ದರೆ ರುಚಿಯಾದ ಅಡುಗೆನೇ ಇಲ್ಲ. ಊಟಕ್ಕೆ ರುಚಿ ಕೊಡುವ ಉಪ್ಪು ಮನೆ ಮಂದಿ ಸಂತೋಷವಾಗಿ ಇಡುವಂತೆಯೂ ಮಾಡುತ್ತದೆ. ಮನೆಯಲ್ಲಿ ನೆಮ್ಮದಿ, ಸುಖ, ಶಾಂತಿ ಜೊತೆಗೆ ಹಣದ ಹರಿವು ಹೆಚ್ಚಿಸುವಲ್ಲಿಯೂ ಉಪ್ಪು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅಡುಗೆಗಳಲ್ಲದೆ ಕೆಲ ಕೆಲಸಗಳಲ್ಲಿ ಉಪ್ಪನ್ನು ಬಳಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಅಷ್ಟೇ ಅಲ್ಲ, ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಕಲಹ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆಯುವಂತೆ ಮಾಡುತ್ತೆ. ಯಾವ ರೀತಿ, ಹೇಗೆ ಉಪ್ಪನ್ನು ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ. ಉಪ್ಪಿನಲ್ಲಿ ನಕಾರಾತ್ಮಕತೆಯನ್ನು ಓಡಿಸುವ ಶಕ್ತಿ ಇದೆ. ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಹೆಚ್ಚಿಸಲು ಉಪ್ಪನ್ನು ಬಳಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಉಪ್ಪಿನಿಂದ ಆಗುವ ಪ್ರಯೋಜನಗಳನ್ನು ನೋಡೋಣ. ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಕಲ್ಲುಪ್ಪು ನೋಡಿ ಹೋದರೆ ಅಂದುಕೊಂಡು ಹೋದ ಕೆಲಸಗಳು ನೆರವೇರುತ್ತದೆ. ಮನೆಯಿಂದ ಹೊರಗಡೆ ಹೋಗುವಾಗ ಒಂದು ಬಿಳಿ ಹಾಳೆಯಲ್ಲಿ 1 ಚಮಚ ಕಲ್ಲುಪ್ಪು ಹಾಕಿ ಅದನ್ನು ಪರ್ಸ್ನಲ್ಲಿ ಇಟ್ಟುಕೊಂಡು ಹೋದರೆ ಅನಾವಶ್ಯಕ ಖರ್ಚು ಆಗೋದಿಲ್ಲ. ಪ್ರತಿ ವಾರ ಮನೆ ನೆಲ ಒರೆಸುವಾಗ ನೀರಿಗೆ 1 ಹಿಡಿ ಕಲ್ಲುಪ್ಪು ಹಾಕಿ ಒರೆಸಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ವಾರಕ್ಕೆ 2 ಬಾರಿ ಸ್ನಾನದ ನೀರಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡೋದ್ರಿಂದ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದಿದ್ದರೆ ನಿವಾರಣೆ ಆಗುತ್ತದೆ. ಶುಕ್ರವಾರದಂದು ಉಪ್ಪು ಖರೀದಿಸಿ ಮನೆಗೆ ತಂದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಗಂಡ ಹೆಂಡತಿ ಮಲಗುವ ರೂಮ್ನಲ್ಲಿ 1 ಗಾಜಿನ ಗ್ಲಾಸ್ ಅಥವಾ ಬೌಲ್ನಲ್ಲಿ ಕಲ್ಲುಪ್ಪು ಇಟ್ಟರೆ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಹಾಗೆ ಅನಾರೋಗ್ಯದಿಂದ ದೂರವಿರಬಹುದು. ಅಡುಗೆ ಮನೆಯಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ 1 ಬೌಲ್ಗೆ ಕಲ್ಲುಪ್ಪು ಹಾಕಿ 7 ಲವಂಗ ಹಾಕಿ ಇಟ್ಟರೆ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ಎಳೆದು ಪಾಸಿಟಿವಿಟಿ ತುಂಬುತ್ತದೆ. ವಾರಕ್ಕೊಮ್ಮೆ ಉಪ್ಪನ್ನು ಬದಲಿಸಬೇಕು. ಬಳಸಿದ ಉಪ್ಪನ್ನು ಯಾರೂ ತುಳಿಯದ ಜಾಗಕ್ಕೆ ಅಥವಾ ನೀರಲ್ಲಿ ಕರಗಿಸಿ ತುಳಿಯದ ಜಾಗದಲ್ಲಿ ಹಾಕಬೇಕು. ಉಪ್ಪನ್ನು ಅಡುಗೆಗೆ ಅಷ್ಟೇ ಅಲ್ಲ, ಪಾಸಿಟಿವಿಟಿಗೋಸ್ಕರನೂ ಇಷ್ಟೆಲ್ಲ ರೀತಿ ಬಳಸಬಹುದು. ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಪಾಸಿಟಿವಿಟಿ ಮನೆಯಲ್ಲಿರುವಂತೆ ಮಾಡಿಕೊಳ್ಳಿ.